ग्रीव साध साध सब नेक हैं, आप अपनी ठोरे। जो सतलोक ले जाएंगे वो साधु कोई और। ಈಗ ಪ್ರಸಂಗ ನಡೆಯುತ್ತಿದೆ. ಈಗ ಇಲ್ಲಿ ಕೆಲವು ವ್ಯಕ್ತಿಗಳು, ಶ್ರದ್ಧಾಳುಗಳು ನಿಮಗೆ ಭ್ರಮೆಗೊಳಿಸುತ್ತಾರೆ. ಅಂದರೆ ಶ್ರೀಮದ್ ಭಗವದ್ಗೀತೆಯ ಅಧ್ಯಾಯ 15 ಶ್ಲೋಕ ಸಂಖ್ಯೆ 18ರಲ್ಲಿ ಗೀತೆಯ ಜ್ಞಾನದಾತನು ಹೇಳುತ್ತಾನೆ, ನಾನು ಲೋಕವೇದದ ಆಧಾರದಿಂದ ನಾನು ಪುರುಷೋತ್ತಮನೆಂದು ಪ್ರಸಿದ್ಧನಾಗಿದ್ದೇನೆ. ಅದಕ್ಕೆ ಅವರು ಭ್ರಮೆಗೊಳಿಸುತ್ತಾರೆ. ಏನಂದ್ರೆ ರಾಮ್ಪಾಲನು ಇನ್ಕಂಪ್ಲೀಟ್ ಜ್ಞಾನವನ್ನು ಕೊಡುತ್ತಾನೆಂದು 17ನೇ ಶ್ಲೋಕದ ತನಕವೇ ಹೇಳುತ್ತಾನೆ. 18ರ ಬಗ್ಗೆ ಏಕೆ ಹೇಳುವುದಿಲ್ಲ? ಅದರಲ್ಲಿ ಸ್ವಯಂ ಹೇಳುತ್ತಾನೆ ನಾನು ಪುರುಷೋತ್ತಮನೆಂದು. ಒಂದೊಮ್ಮೆ ಅದನ್ನು 18ನೇ ಶ್ಲೋಕವನ್ನು ನಾವು ಫೈನಲ್ ಎಂದು ನಂಬಿದ್ದರೆ 17ನೇದು ತಪ್ಪಾಯಿತು. ಏಕೆಂದ್ರೆ ಅಲ್ಲಿ ಗೀತೆಯ ಜ್ಞಾನದತ್ತ ಹೇಳುತ್ತಾನೆ, ಆ ಪುರುಷೋತ್ತಮನಂತೂ ಇವರಿಬ್ಬರಿಗಿಂತ ಯಾರೋ ಬೇರೆ ಇದ್ದಾನೆ. ಮತ್ತು 18ರಲ್ಲಿ ಏನು ಹೇಳುತ್ತಾನೆ? ನಾನು ಗೀತೆ ಜ್ಞಾನದಾತ ಯಾರು? ಇವನು ಶ್ರೀಕೃಷ್ಣನಲ್ಲ. ಶ್ರೀಕೃಷ್ಣನಲ್ಲಿ ಪ್ರವೇಶಿಸಿ ಇವನು ವಿಷ್ಣು ಅಲ್ಲ. ಶ್ರೀಕೃಷ್ಣ ಅನ್ನಿ ಅಥವಾ ವಿಷ್ಣು ಅನ್ನಿ, ಇದನ್ನು ಹೇಳುವವನು ಶ್ರೀಕೃಷ್ಣ ಅಥವಾ ವಿಷ್ಣು ಅಲ್ಲ. ಇವರ ಒಳಗೆ ಇವರ ತಂದೆ ಆ ಕ್ಷರಪುರುಷನು ಪ್ರತಿಜ್ಞೆ ಮಾಡಿದ್ದಾನೆ. 7ನೇ ಅಧ್ಯಾಯದ 24-25ನೇ ಶ್ಲೋಕದಲ್ಲಿ ಹೇಳಿದ್ದಾನೆ. ಅವನು ಸ್ವಯಂ ಹೇಳುತ್ತಾನೆ, ನಾನು ನನ್ನ ಯೋಗ ಮಾಯೆಯಿಂದ ಅಡಗಿರುತ್ತೇನೆ. ಈ ಬುದ್ಧಿ ಇಲ್ಲದವರು, ಮಂದ ಬುದ್ಧಿಯ ಜನರು ನನಗೆ ಆಸ್ ಎ ಕೃಷ್ಣನೆಂದು ನಂಬಿರಬಹುದು. ವ್ಯಕ್ತಿಯ ರೂಪದಲ್ಲಿ ನಿಂತಿರುವೆ ಎಂದು ನಂಬಿರಬೇಕು. ನಾನು ಕೃಷ್ಣನಲ್ಲ. ನಾನು ವ್ಯಕ್ತಿ ರೂಪದಲ್ಲಿ ಎಂದಿಗೂ ಬರುವುದಿಲ್ಲ. 4ನೇ ಅಧ್ಯಾಯದ 9ನೇ ಶ್ಲೋಕದಲ್ಲಿ ಇವನು ಹೇಳುತ್ತಾನೆ, ನನ್ನ ಜನ್ಮ ಮತ್ತು ಕರ್ಮಗಳು ದಿವ್ಯವಾಗಿವೆ. ಈಗ ಇವನ ಕರ್ಮಗಳು ಹೇಗೆ ದಿವ್ಯವಾಗಿವೆ ಅಂದ್ರೆ ಮುಂದೆ ಬರುವುದಿಲ್ಲ. ಇವನು ಪ್ರತಿಜ್ಞೆ ಮಾಡಿಟ್ಟಿದ್ದಾನೆ. ಮತ್ತು ಇವನು ಯಾರಲ್ಲಾದರೂ ಪ್ರವೇಶ ಮಾಡಿ ತನ್ನ ಕಾರ್ಯ ಮಾಡಿ ಹೋಗುತ್ತಾನೆ. ಶ್ರೀಕೃಷ್ಣನಲ್ಲಿ ಪ್ರವೇಶ ಮಾಡಿ ಗೀತೆ ಜ್ಞಾನ ಈ ಕ್ಷರಪುರುಷನು ಕೊಡುತ್ತಿದ್ದಾನೆ. ಮತ್ತು ಇವನು ಹೇಳುತ್ತಾನೆ, ನನ್ನ ಅಧೀನ ಅಂದ್ರೆ 21 ಬ್ರಹ್ಮಾಂಡಗಳಲ್ಲಿ ಎಷ್ಟೆಲ್ಲ ಪ್ರಾಣಿಗಳಿವೆ, ಅವರಿಗಿಂತ ನಾನು ಉತ್ತಮನು, ಶ್ರೇಷ್ಠನು, ಬಲಿಷ್ಠನಾಗಿದ್ದೇನೆ, ಬಲವಂತನಾಗಿದ್ದೇನೆ. ಇದಕ್ಕಾಗಿ ಲೋಕವೇದದಲ್ಲಿ ನಾನು ಪುರುಷೋತ್ತಮನೆಂದು ಪ್ರಸಿದ್ಧನಾಗಿದ್ದೇನೆ. ಲೋಕವೇದ ಅಂದ್ರೆ ದಂತಕತೆ, ಅವರಿವರಿಂದ ಕೇಳಿದ ಮಾತುಗಳಿಂದ. ಈ ಕಾರಣದಿಂದ ನಾನು ಪುರುಷೋತ್ತಮ ಪ್ರಸಿದ್ಧನಾಗಿದ್ದೇನೆ. 15ನೇ ಅಧ್ಯಾಯದ 17ನೇ ಶ್ಲೋಕದಲ್ಲಿ ಸ್ಪಷ್ಟ ಮಾಡಿದ ಉತ್ತಮ ಪುರುಷತು ಅನ್ಯ, ಅವನಂತೂ ಬೇರೆ ಯಾರೋ ಇದ್ದಾನೆ ಮತ್ತು ಅವನೇ ವಾಸ್ತವದಲ್ಲಿ ಅವಿನಾಶಿಯಾಗಿದ್ದಾನೆ. 2ನೇ ಅಧ್ಯಾಯದ 17ನೇ ಶ್ಲೋಕದಲ್ಲಿ ಹೇಳಿದ್ದಾನೆ. ಅಧ್ಯಾಯ 2ರ ಶ್ಲೋಕ 12ರಲ್ಲಿ, ಗೀತೆಯ ಅಧ್ಯಾಯ 4ರ ಶ್ಲೋಕ 5 ಮತ್ತು 9ರಲ್ಲಿ, ಗೀತೆಯ ಅಧ್ಯಾಯ 10 ಅಧ್ಯಾಯ 10ರ ಮಂತ್ರ 2ರಲ್ಲಿ ಸ್ಪಷ್ಟ ಮಾಡುತ್ತಾನೆ. ಗೀತೆಯ ಜ್ಞಾನದಾತ ಏನಂದ್ರೆ, ನನ್ನದಂತೂ ಜನ್ಮ ಮೃತ್ಯುವಾಗುತ್ತದೆ, ನಾನು ಅವಿನಾಶಿಯಲ್ಲ. ಮತ್ತು ಗೀತೆಯ 2ನೇ ಅಧ್ಯಾಯದ 17ನೇ ಶ್ಲೋಕದಲ್ಲಿ ಹೇಳಿದ್ದಾನೆ, ಅವಿನಾಶಿಯಂತೂ ಅವನನ್ನು ತಿಳಿ ಯಾರು ಸಂಪೂರ್ಣ ಬ್ರಹ್ಮಾಂಡಗಳ ರಚನೆ ಮಾಡಿದ್ದಾನೆ, ಯಾರಿಂದ ಸಂಪೂರ್ಣ ಪ್ರಪಂಚ ವ್ಯಾಪ್ತವಾಗಿದೆ. ಆ ಅವಿನಾಶಿಯನ್ನು ಕೊಲ್ಲುವುದರಲ್ಲಿ ಯಾರೂ ಸಹ ಸಕ್ಷಮರಲ್ಲ. ಮತ್ತು ತನ್ನ ವಿಷಯದಲ್ಲಿ ಹೇಳುತ್ತಾನೆ, ನಿನ್ನ ಜನ್ಮ ಮೃತ್ಯುವಾಗುತ್ತಿರುತ್ತದೆ. ಹಾಗಾಗಿ 18ನೇ ಅಧ್ಯಾಯದ 62ನೇ ಶ್ಲೋಕದಲ್ಲಿ, ಅರ್ಜುನ ನೀನು ಸರ್ವಭಾವದಿಂದ ಆ ಪರಮೇಶ್ವರನಿಗೆ ಶರಣಾಗು, ಅವನ ಕೃಪೆಯಿಂದ ನೀನು ಪರಮ ಶಾಂತಿಯನ್ನು ಮತ್ತು ಸನಾತನ ಪರಮಧಾಮಕ್ಕೆ ಪ್ರಾಪ್ತನಾಗುವೆ. ಮತ್ತು ಇವನು ಸ್ವತಃ ಹೇಳುತ್ತಾನೆ. ಹಾಗೂ ಗೀತೆಯ ಅಧ್ಯಾಯ 15ರ ಶ್ಲೋಕ 1ರಿಂದ 4ರ ಸಾರಾಂಶವಾಗಿದೆ. ಉಲ್ಟಾನೆ ತಾಡುತ್ತಿರುವ ಪ್ರಪಂಚರೂಪಿ ಮರವಾಗಿದೆ. ಮತ್ತು ಯಾರು ಈ ಎಲ್ಲಾ ವಿಭಾಗಗಳನ್ನು ಹೇಳುತ್ತಾನೋ, ಅಂತೆಯೇ 4ನೇ ಅಧ್ಯಾಯದ 32 ಮತ್ತು 34ನೇ ಶ್ಲೋಕದಲ್ಲಿ ಹೇಳಿದ್ದಾರೆ, ಸಚ್ಚಿದಾನಂದ ಘನ ಬ್ರಹ್ಮನು ಅಂದ್ರೆ ಬ್ರಹ್ಮನ ಮುಖೆ, ಬ್ರಹ್ಮ ಅಂದ್ರೆ ಸಚ್ಚಿದಾನಂದ ಘನ ಬ್ರಹ್ಮನ ಮುಖದಿಂದ ಉಚ್ಚರಿತ ವಾಣಿಯಲ್ಲಿ ಈ ತತ್ವಜ್ಞಾನವನ್ನು ವಿಸ್ತಾರದಿಂದ ಹೇಳಲಾಗಿದೆ. ಅಂದ್ರೆ ಯಜ್ಞಗಳ ಬಗ್ಗೆ, ಯಜ್ಞ ಅಂದ್ರೆ ಧಾರ್ಮಿಕ ಅನುಷ್ಠಾನಗಳ ಮಾಹಿತಿಯು ವಿಸ್ತಾರದಿಂದ ಹೇಳಲಾಗಿದೆ. 4ನೇ ಅಧ್ಯಾಯದ 34ನೇ ಶ್ಲೋಕದಲ್ಲಿ ಹೇಳಿದ್ದಾನೆ, ಆ ಜ್ಞಾನವನ್ನು ತತ್ವದರ್ಶಿ ಸಂತನ ಬಳಿ ಹೋಗಿ ತಿಳಿ. ಗೀತಾ ಜ್ಞಾನದಾತ ಹೇಳುತ್ತಾನೆ, ನಾನು ತಿಳಿದಿಲ್ಲ ಆ ತತ್ವಜ್ಞಾನವನ್ನು, ಗೊತ್ತಿದ್ರೆ 19ನೇ ಅಧ್ಯಾಯವನ್ನು ಬರೆಯುತ್ತಿದ್ದ. ಆ ತತ್ವಜ್ಞಾನ ಇದಾಗಿದೆ, ಕೇಳು ಎಂದು. ಹಾಗಾದರೆ ಅವನು ತತ್ವಜ್ಞಾನದಿಂದ ಪರಿಚಿತನಲ್ಲ. 4ನೇ ಅಧ್ಯಾಯದ 34ನೇ ಶ್ಲೋಕದಲ್ಲಿ ಗೀತೆಯಲ್ಲಿ ಹೇಳಿದ್ದಾನೆ, ಆ ಜ್ಞಾನವನ್ನು ಸಚ್ಚಿದಾನಂದ ಘನ ಬ್ರಹ್ಮ ಅಂದರೆ ಪರಂ ಅಕ್ಷರ್ ಬ್ರಹ್ಮ ತನ್ನ ಮುಖಕಮಲದಿಂದ ಹೇಳುತ್ತಾನೆ ಬಂದು ಅವನ ಅಮೃತ ವಾಣಿಯಲ್ಲಿ ಲಿಪಿಬದ್ಧ ಮಾಡಲಾಗುತ್ತದೆ. ಕಬೀರ ವಾಣಿಯಲ್ಲಿ ಅದು ತತ್ವಜ್ಞಾನವಾಗಿದೆ. 4ನೇ ಅಧ್ಯಾಯದ 34ನೇ ಶ್ಲೋಕದಲ್ಲಿ ಹೇಳುತ್ತಾನೆ ಗೀತೆಯಲ್ಲಿ, ಆ ಜ್ಞಾನವನ್ನು ನೀನು ತತ್ವದರ್ಶಿ ಸಂತನ ಬಳಿ ಹೋಗಿ ತಿಳಿದುಕೋ. ಅವರಿಗೆ ದಂಡವತ ಪ್ರಣಾಮ ಮಾಡುವುದರಿಂದ, ಕಪಟವನ್ನು ಬಿಟ್ಟು ನಮ್ರತೆಯಿಂದ ಪ್ರಶ್ನೆ ಮಾಡುವುದರಿಂದ ಆ ತತ್ವದರ್ಶಿ ಸಂತ ನಿನಗೆ ತತ್ವಜ್ಞಾನದ ಉಪದೇಶ ಮಾಡುತ್ತಾರೆ.
ಇದರಿಂದ ಸ್ಪಷ್ಟವಾಯಿತು. ಇಲ್ಲಿ ಗೀತೆಯ ಅಧ್ಯಾಯ 15 ಶ್ಲೋಕ 1 ಆ ಕಾನ್ಸೆಪ್ಟ್ ಸಹ ಕ್ಲಿಯರ್ ಮಾಡಿಬಿಟ್ಟ. ಅಂದರೆ ತತ್ವದರ್ಶಿ ಸಂತ ಅವನಾಗಿರುವನು. ಉಲ್ಟಾ ನೇತಾಡುತ್ತಿರುವ ಪ್ರಪಂಚರೂಪಿ ಮರದ ಎಲ್ಲ ವಿಭಾಗಗಳನ್ನು ಹೇಳುವವನು. ಹೇಗೆಂದರೆ ಪರಮಾತ್ಮ ಸ್ವಯಂ ಬರುತ್ತಾರೆ, ಅವರು ತತ್ವದರ್ಶಿ ಸಂತನ ಭೂಮಿಕೆಯೂ ಮಾಡುತ್ತಾರೆ, ಅವರು ಸ್ವಯಂ ಭಗವಂತ ಆಗಿರುತ್ತಾರೆ. ಕಬೀರ್ ಸಾಹೇಬರು ಹೇಳುತ್ತಾರೆ, ಅಕ್ಷರ ಪುರುಷ एक पेड़ है, क्षर पुरुष वाक्य डार, निरंजन वाक्य डार और तीनों देवा ಶಾಖಾ है ये पात रूप संसार. ಹಾಗಾದ್ರೆ ಮೂಲ ಯಾರು? ಆ ಮೂಲದ ಬಗ್ಗೆ ಆಪ್ಷನ್ ಬಿಟ್ಟು ಹೋದರು ಪರಮಾತ್ಮ ಈಗ ತಮ್ಮ ಈ ದಾಸನನ್ನು ಕಳುಹಿಸಿದ್ದಾರೆ ಹೇಳಲು. ಆದ್ರೆ ಮೂಲ ಈ ಕಬೀರ್ ಸಾಹೇಬರು, ಅಲ್ಲಾಹು ಅಕ್ಬರನು, ಆ ಪರಂ ಅಕ್ಷರ ಬ್ರಹ್ಮನು ಮೂಲ ಇಡೀ ಪ್ರಪಂಚದ್ದು. ಇಲ್ಲಿ ಇದನ್ನು ಸಹ ಹೇಳಿದ್ದಾರೆ. ಆ ಉಲ್ಟಾ ತೂಗುತ್ತಿರುವ ಪ್ರಪಂಚರೂಪಿ ಮರದ ಎಲ್ಲಾ ವಿಭಾಗಗಳಿಂದ ಯಾರು ಪರಿಚಿತರೋ ಸ ವೇದವಿದ್, ಅವನು ವೇದಗಳ ತಾತ್ಪರ್ಯವನ್ನು ತಿಳಿದವನು, ಅರ್ಥಾತ್ ತತ್ವದರ್ಶಿ ಸಂತನು. 15ನೇ ಅಧ್ಯಾಯದ 4ನೇ ಶ್ಲೋಕದಲ್ಲಿ ಬರೆದಿದೆ, ತತ್ವದರ್ಶಿ ಸಂತನ ಪ್ರಾಪ್ತಿಯ ತರುವಾತ ಪರಮೇಶ್ವರನ ಆ ಪರಮ ಪದವಿಯ ಹುಡುಕಾಟ ಮಾಡಬೇಕು. ಅಲ್ಲಿ ಹೋದ ಮೇಲೆ ಸಾಧಕನು ಮರಳಿ ಎಂದಿಗೂ ಪ್ರಪಂಚಕ್ಕೆ ಬರುವುದಿಲ್ಲ. ಮತ್ತು ಸರ್ವ ಬ್ರಹ್ಮಾಂಡಗಳನ್ನು ರಚಿಸಿದ ಪರಮಾತ್ಮ ಕೇವಲ ಅವನ ಭಕ್ತಿಯನ್ನೇ ಮಾಡಿ ಗೀತೆ ಜ್ಞಾನದಾತ ತನಗಿಂತ ಬೇರೆ ಆ ಪುರುಷೋತ್ತಮ ಪರಮ ಅಕ್ಷರ ಬ್ರಹ್ಮನ ಭಕ್ತಿ ಮಾಡಲು ಹೇಳುತ್ತಾನೆ. ಅದರಿಂದ ನಿಮ್ಮ ಜನ್ಮ ಮತ್ತು ಮರಣ ಅಂತ್ಯವಾಗುತ್ತದೆ. 7ನೇ ಅಧ್ಯಾಯದ 29ನೇ ಶ್ಲೋಕದಲ್ಲಿ ಗೀತೆ ಜ್ಞಾನದಾತ ಹೇಳುತ್ತಾನೆ, ಯಾರು ನನ್ನ ಈ ಜ್ಞಾನದ ಆಶ್ರಯ ಪಡೆದುಕೊಳ್ಳುತ್ತಾರೋ, ಅಂದರೆ ತತ್ವದರ್ಶಿ ಸಂತನನ್ನು ಯಾರು ಹುಡುಕಿಕೊಳ್ಳುತ್ತಾರೋ ಮತ್ತು ತತ್ವಜ್ಞಾನದಿಂದ ಯಾರು ಪರಿಚಿತರಾಗುತ್ತಾರೋ, ಜರಾ ಮರಣ ಮೋಕ್ಷ ಯತಂತಿ ತೇ ಓಹ ಜರಾ ಮರಣ ಮೋಕ್ಷಾಯ ಮಾಂ ಆಶ್ರಿತಃ ಯತಂತಿ ತೇ ಯೇ ತತ್ ಬ್ರಹ್ಮ ವಿದು ಕೃತ್ಸ್ನಂ ಆಧ್ಯಾತ್ಮಂ ಅಖಿಲಂ ಚ ಕರ್ಮಂ ಕರ್ಮಂ ಚ ಅಖಿಲಂ. ಇದರ ಅರ್ಥ ಏನಂದ್ರೆ, ಗೀತೆ ಜ್ಞಾನದಾತ ಹೇಳುತ್ತಾನೆ, ನನ್ನ ಈ ಜ್ಞಾನವನ್ನು ಯಾರು ಆಧಾರ ಮಾಡಿಕೊಂಡು ತತ್ವದರ್ಶಿ ಸಂತನನ್ನು ಯಾರು ಹುಡುಕುತ್ತಾರೋ ಅವರು ಆ ವ್ಯಕ್ತಿ ಕೇವಲ ಅಂದ್ರೆ ಅವರು ಆ ತತ್ ಬ್ರಹ್ಮನಿಂದ ಮತ್ತು ಸಂಪೂರ್ಣ ಆಧ್ಯಾತ್ಮ ಜ್ಞಾನದಿಂದ ಮತ್ತು ಎಲ್ಲಾ ಕರ್ಮಗಳಿಂದ ಪರಿಚಿತರಾಗಿದ್ದು ಜರಾ ಮತ್ತು ಮರಣದಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನವನ್ನೇ ಮಾಡುತ್ತಾರೆ. ಜರಾ ಅಂದರೆ ವೃದ್ಧಾವಸ್ಥೆಯ ದುಃಖ ಮತ್ತು ಮರಣ ಅಂದರೆ ಮೃತ್ಯು. ವೃದ್ಧಾಪ್ಯದ ದುಃಖ ಮತ್ತು ಮೃತ್ಯುವಿನ ದುಃಖದಿಂದ ಯಾರು ತಪ್ಪಿಸಿಕೊಳ್ಳಲು ಪ್ರಯತ್ನ ಮಾಡುತ್ತಿರುತ್ತಾರೋ ಅವರು ಆ ತತ್ ಬ್ರಹ್ಮನಿಂದ ಪರಿಚಿತರಾಗಿದ್ದು ನನ್ನ ಈ ಜ್ಞಾನವನ್ನು ಆಶ್ರಯ ಮಾಡಿಕೊಂಡರು. ಅವರು ತತ್ವದರ್ಶಿ ಸಂತನನ್ನು ಹುಡುಕಿಕೊಂಡರು. ಅವರು ತತ್ ಬ್ರಹ್ಮನಿಂದ ಪರಿಚಿತರು, ಸಂಪೂರ್ಣ ಆಧ್ಯಾತ್ಮ ಜ್ಞಾನದಿಂದ ಪರಿಚಿತರು ಮತ್ತು ಇಲ್ಲಿಯ ಎಲ್ಲಾ ಕರ್ಮಗಳಿಂದ ಪರಿಚಿತರು. ಅವರು ಈ ಪ್ರಪಂಚದ ಯಾವುದೇ ವಸ್ತುವಿನ ಇಚ್ಛೆ ಮಾಡುವುದಿಲ್ಲ. ಅವರು ಕೇವಲ ಜರ ಅಂದರೆ ವೃದ್ಧಾವಸ್ಥೆಯ ದುಃಖದಿಂದ ಮತ್ತು ಮರಣ ಅಂದ್ರೆ ಮೃತ್ಯುವಿನಿಂದ ತಪ್ಪಿಸಿಕೊಳ್ಳುವ ಪ್ರಯತ್ನವನ್ನೇ ಮಾಡುತ್ತಾರೆ. ಈಗ ಶ್ರೀಮದ್ ಭಗವದ್ಗೀತೆಯ ಅಧ್ಯಾಯ 8 ಶ್ಲೋಕ 1 ಅರ್ಜುನ ಕೇಳಿದ, ಕಿಂ ತತ್ ಬ್ರಹ್ಮ ಕಿಂ ಅಧ್ಯಾತ್ಮಂ ಕಿಂ ಕರಂ ಪುರುಷೋತ್ತಮ್. ಈಗ ಅರ್ಜುನ ಅಂತೂ ಶ್ರೀಕೃಷ್ಣನನ್ನು ಪುರುಷೋತ್ತಮನೆಂದು ನಂಬಿದ್ದ ಏಜೆ ವಿಷ್ಣು, ಮತ್ತು ಇವನು ಹೇಳ್ತಾನೆ ಪುರುಷೋತ್ತಮ ಬೇರೆ ಇದ್ದಾನೆಂದು. ಇದಂತೂ ಅರ್ಜುನನ ಯೋಚನೆ ಆಗಿದೆ, ಕಿಂ ಪುರುಷೋತ್ತಮ್. ಈಗ ಇಲ್ಲಿ ಅರ್ಜುನ ಕೇಳಿದ, ಆ ತತ್ ಬ್ರಹ್ಮ ಏನು, ಅವನು ಯಾರು? ಅವನನ್ನು ತಿಳಿದ ಮೇಲೆ ಕೇವಲ ಜರ ಮತ್ತು ಮರಣದಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನ ಮಾಡುತ್ತಾನೆ ಸಾಧಕನು. ಈ ಲೋಕದ ಯಾವ ವಸ್ತುವಿನ ಡಿಮಾಂಡ್ ಮಾಡುವುದಿಲ್ಲವೆಂದು ಇದರ ಅರ್ಥವಾಗಿದೆ. ಗೀತೆ ಅಧ್ಯಾಯ 8 ಶ್ಲೋಕ 3 ಹೇಳುತ್ತಾನೆ, ಅವನು ಪರಂ ಅಕ್ಷರ ಬ್ರಹ್ಮನು, ಅಂದ್ರೆ ಗೀತೆ ಜ್ಞಾನದಾತನಿಗಿಂತ ಅನ್ಯನು. ಇದಕ್ಕಾಗಿ 8ನೇ ಅಧ್ಯಾಯದ 5 ಮತ್ತು 7ನೇ ಶ್ಲೋಕದಲ್ಲಿ ಗೀತೆ ಜ್ಞಾನದಾತ ಹೇಳುತ್ತಾನೆ, ನನ್ನ ಭಕ್ತಿಯನ್ನು ಮಾಡು, ಯುದ್ಧ ಸಹ ಮಾಡು ಮತ್ತು ನನ್ನಲ್ಲಿ ಆಸ್ಥೆಯನ್ನಿಡು, ಭಾವಿತನಾಗಿರು, ನನಗೆ ಪ್ರಾಪ್ತನಾಗುವೆ. ತನ್ನ ಮಂತ್ರವನ್ನು ಹೇಳುತ್ತಾನೆ 8ನೇ ಅಧ್ಯಾಯದ 13ನೇ ಶ್ಲೋಕದಲ್ಲಿ, ಓಂ ಇತಿ ಏಕಾಕ್ಷರಂ ಬ್ರಹ್ಮ ವ್ಯಾಹರಣ ಮಾಂ ಅನುಸ್ಮರಣ ಯಹ ಪ್ರಯಾತಿ ತ್ಯಜನ್ ದೇಹಂ ಸಯಾತಿ ಪರಮಾಂ ಗತಿ. ನನ್ನದು ಅಂದ್ರೆ ಬ್ರಹ್ಮನಾದ ನನ್ನ ಕೇವಲ ಒಂದು ಓಂ ಅಕ್ಷರವಿದೆ, ನಥಿಂಗ್ ಎಲ್ಸ್. ಇದರ ಹೊರತು ಏನೂ ಇಲ್ಲ. ಉಚ್ಚಾರಣೆ ಮಾಡಿ ಸ್ಮರಣೆ ಮಾಡುತ್ತಾ ಯಹ ಪ್ರಯಾತಿ ತಜನ್ ದೇಹಂ, ಶರೀರವನ್ನು ಬಿಟ್ಟು ಹೋದವನು, ಸಯಾತಿ ಪರಮಾಂಗತಿ, ಅವನು ಓಂದಿಂದ ಸಿಗುವ ಪರಮಗತಿಗೆ ಪ್ರಾಪ್ತನಾಗುತ್ತಾನೆ. ಓಂದಿಂದ ಏನು ಪ್ರಾಪ್ತಿಯಾಗುತ್ತದೆ? ಬ್ರಹ್ಮಲೋಕ ಸಿಗುತ್ತದೆ, ಏಕೆಂದ್ರೆ ಇದು ಬ್ರಹ್ಮನ ಮಂತ್ರ. ಗೀತೆ ಅಧ್ಯಾಯ 8 ಶ್ಲೋಕ 16 ಹೇಳಿದ್ದಾನೆ, ಬ್ರಹ್ಮಲೋಕ ಪರ್ಯಂತ ಈ ಎಲ್ಲಾ ಲೋಕಗಳು ಪುನರಾವರ್ತಿಯಲ್ಲಿವೆ. ಅಲ್ಲಿ ಹೋದ ಮೇಲೂ ಸಹ ಮರಳಿ ಜನ್ಮ ಮೃತ್ಯುವಿನಲ್ಲಿ ಜೀವಾತ್ಮ ಬರುತ್ತದೆ. ಇದು ಆ ಸ್ಥಾನವಲ್ಲ, ಎಲ್ಲಿ ಹೋದ ಮೇಲೆ ಸಾಧಕನು ಮತ್ತೆ ಮರಳಿ ಎಂದಿಗೂ ಬರದಿರುವಂಥದ್ದು. 15ನೇ ಅಧ್ಯಾಯದ 4ನೇ ಶ್ಲೋಕದಲ್ಲಿ ಹೇಳಿದೆ. ಈಗ
ಈ ಬ್ರಹ್ಮನ ಸಾಧನೆ ಮಾಡಿದರೆ ಬ್ರಹ್ಮಲೋಕ ಪ್ರಾಪ್ತವಾಗುತ್ತದೆ. ಅಲ್ಲಿಗೆ ಹೋದ ಪ್ರಾಣಿಗಳು ಸಹ ಪುನರಾವರ್ತಿಯಲ್ಲಿದ್ದಾರೆ, ಜನ್ಮ ಮೃತ್ಯುವಾಗುತ್ತದೆ. ಇದಕ್ಕಾಗಿ 18ನೇ ಅಧ್ಯಾಯದ 62ನೇ ಶ್ಲೋಕದಲ್ಲಿ ಹೇಳುತ್ತಾನೆ, ಅರ್ಜುನ, ನೀನು ಸರ್ವಭಾವದಿಂದ ಆ ಪರಮೇಶ್ವರನಿಗೆ ಶರಣಾಗು. ಅವನ ಕೃಪೆಯಿಂದಲೇ ನೀನು ಪರಮ ಶಾಂತಿ ಮತ್ತು ಸನಾತನ ಪರಮಧಾಮಕ್ಕೆ ಪ್ರಾಪ್ತನಾಗುವೆ. ಆ ಪರಮೇಶ್ವರನ ಕೃಪೆಯಿಂದಲೇ. ಮತ್ತು ಅವನ ಮಂತ್ರ ಹೇಳಿಬಿಟ್ಟ 17ನೇ ಅಧ್ಯಾಯದ 23ನೇ ಶ್ಲೋಕದಲ್ಲಿ ಏನಂದ್ರೆ, ಓಂ ತತ್ ಸತ್ ಇತಿ ನಿರ್ದೇಶ ಬ್ರಹ್ಮಣ ತ್ರಿವಿಧ ಸ್ಮೃತ. ಬ್ರಹ್ಮಣ ಅಂದರೆ ಸಚ್ಚಿದಾನಂದ ಘನ ಬ್ರಹ್ಮ, ಅಂದರೆ ಪರಮ ಅಕ್ಷರ ಬ್ರಹ್ಮನ ಪ್ರಾಪ್ತಿಯ, ಆ ಲೋಕದ ಪ್ರಾಪ್ತಿಯ. ಎಲ್ಲಿ ಹೋದ ಮೇಲೆ ಸಾಧಕನು ಮತ್ತೆ ಮರಳಿ ಎಂದಿಗೂ ಪ್ರಪಂಚಕ್ಕೆ ಬರುವುದಿಲ್ಲವೋ ಅವನ ಆ ಮಂತ್ರವಾಗಿದೆ ಓಂ ತತ್ ಸತ್. ತನ್ನದಂತೂ ಗೀತೆ ಜ್ಞಾನದಾತ 8ನೇ ಅಧ್ಯಾಯದ 13ನೇ ಶ್ಲೋಕದಲ್ಲಿ ಹೇಳಿಬಿಟ್ಟ, ಬ್ರಹ್ಮನಾದ ನನ್ನ ಕೇವಲ ಓಂ ಮಂತ್ರವಿದೆ. ಇದಂತೂ ಇನ್ಕಂಪ್ಲೀಟ್ ಸಾಧನೆ. ಬ್ರಹ್ಮ ತನಕದ್ದೇ ಜನ್ಮ ಮೃತ್ಯು ಸದಾ ಇರುವುದು. ಆ ಶಾಶ್ವತ ಸ್ಥಾನ ಪ್ರಾಪ್ತವಾಗಲಾರದು, ಆ ಸುಖ ಪ್ರಾಪ್ತವಾಗಲಾರದು. ಈಗ ಹೇಳಿದ್ದಾನೆ, ಆ ಸಚ್ಚಿದಾನಂದ ಘನ ಬ್ರಹ್ಮನ ಸಾಧನೆ ಮಾಡುವುದರಿಂದ ಶಾಶ್ವತ ಸ್ಥಾನ. ಶಾಶ್ವತ ಅಂದರೆ ಅದರ ಅಂತ್ಯ ಎಂದಿಗೂ ಆಗುವುದಿಲ್ಲ. ಅವಿನಾಶಿ ಲೋಕ. ನಾವು ಅದನ್ನು ಸತ್ಯಲೋಕವೆಂದು ಹೇಳುತ್ತೇವೆ, ಅಮರ ಲೋಕವೆಂದು ಹೇಳುತ್ತೇವೆ. ಸತ್ಯ ಲೋಕದ ಪ್ರಾಪ್ತಿಯಾಗುತ್ತದೆ. ಹಾಗಾಗಿ ಅವನ ಮಂತ್ರವಾಗಿದೆ ಓಂ ತತ್ ಸತ್. ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.jagadguru.rampalji.org. ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ. ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888 444 7302